ಓಂ ಶ್ರೀ ರಾಘವೇಂದ್ರಾಯ ನಮಃ. ಮುಂದುವರೆದ ಭಾಗ. ಹಿರಣ್ಯಾಕ್ಷ ಭೂಮಿಯನ್ನು ಕದ್ದು ಸಮುದ್ರದಲ್ಲಿ ಅಡಗಿಸಿಟ್ಟನೆಂಬ ಕಾರಣದಿಂದ ಮಹಾವಿಷ್ಣುವು ವರಾಹ ಅವತಾರ ತಾಳಿ ಆ ರಾಕ್ಷಸನನ್ನು ಸಂಹರಿಸಿ ಭೂದೇವಿಯನ್ನು ಸಮುದ್ರದಿಂದ ಪಾರು ಮಾಡಿದನು. ತಮ್ಮನನ್ನು ಕೊಂದನೆಂದು ಹಿರಣ್ಯಕಶಿಪು ಹರಿಯಲ್ಲಿ ದ್ವೇಷ ತಾಳಿದನು. ಹರಿಭಕ್ತರನ್ನು ಒಂದೇ ಸಮನೆ ಹಿಂಸಿಸತೊಡಗಿದನು. ಋಷಿ ಮುನಿಗಳ ಯಾಗ ಯಜ್ಞಗಳಿಗೆ ಭಂಗ ಉಂಟು ಮಾಡಿ ಹಾಗೆ ಯಜ್ಞಗಳನ್ನು ಕೈಗೊಂಡಾಗ ಹವಿಸ್ಸನ್ನು ತನಗೆ ಅರ್ಪಿಸಬೇಕೆಂದು ಅವರನ್ನು ಗೋಳುಹಿದುಕೊಳ್ಳತೊಡಗಿದನು. ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿ 3 ಲೋಕಗಳನ್ನು ಜಯಿಸುವ ಸಾಮರ್ಥ್ಯ ಗಳಿಸಿದನಲ್ಲದೆ ತನಗೆ ಸಾವು ಬರಬಹುದಾದರೆ ಇತ್ತ ನರನೂ ಅಲ್ಲ ಅತ್ತ ಮೃಗವೂ ಅಲ್ಲದ ಶರೀರದಿಂದ ಹಗಲು ರಾತ್ರಿಗಳ ಹೊರತುಪಡಿಸಿ ಯಾವುದೇ ಆಯುಧ ಬಳಸದೆ ಸಾವು ಬರಲೆಂದು ವರವನ್ನು ಬೇಡಿ ಪಡೆದಿದ್ದನು. ಬ್ರಹ್ಮದೇವನ ವರ ಪಡೆದು ಬಂದ ಮೇಲಂತೂ ಅವರ ಹಟ್ಟಹಾಸಕ್ಕೆ ಮೆರೆಯೇ ಇಲ್ಲದಾಯಿತು. ದೇವಾದಿ ದೇವತೆಗಳನ್ನು ಮೂಲೆಗುಂಪು ಮಾಡಿ ತಾನೇ ಸುರಲೋಕದ ಅಧಿಪತಿ ಎಂದು ಮೆರೆಯತೊಡಗಿದನು. ಇಂಥ ಘೋರ ಸ್ವರೂಪದ ರಾಕ್ಷಸನಿಗೆ ಕಯಾದು ಎಂಬುವಳಲ್ಲಿ ಗಂಡು ಮಗು ಜನಿಸಿತು. ಆ ಮಗು ತಾಯಿಯ ಉದರದಲ್ಲಿರುವಾಗಲೇ ಭಗವನಿಯಾಮಕವೋ ಎಂಬಂತೆ ಮಹರ್ಷಿ ನಾರದರಿಂದ ಹರಿನಾಮದ ಉಪದೇಶ ಪಡೆಯಿತು. ತಂದೆ ಹರಿದ್ವೇಷಿ, ಮಗ ಹರಿಭಕ್ತ ಪ್ರಹ್ಲಾದ ಹುಟ್ಟಿದನೆಂದು ಹಿರಣ್ಯಕಶಿಪು ಅತೀವ ಸಂತೋಷಪಟ್ಟನಾದರೂ ಮಗು ಬೆಳೆದಂತೆ ಆ ಸಂತೋಷ ಬಹುಕಾಲ ಉಳಿಯಲಿಲ್ಲ. ಪ್ರಹ್ಲಾದ ವಿದ್ಯಾಭ್ಯಾಸ ಮಾಡುವಾಗಲೇ ಹರಿಭಜನೆಯಲ್ಲಿ ನಿರಂತನಾಗಿ ಬಿಡುತ್ತಿದ್ದದ್ದು ಹಿರಣ್ಯಕಶಿಪುವಿಗೆ ನುಂಗಲಾರದ ತುತ್ತಾಯಿತು. ಶ್ರೀ ಹರಿಯೇ 3 ಲೋಕಗಳಿಗೂ ಒಡೆಯ, ಅವನ ಚರಣರವಿಂದಗಳಲ್ಲಿ ಎಲ್ಲವನ್ನು ಸಮರ್ಪಿಸಬೇಕು, ಆಗಲೇ ಜನ್ಮ ಸಾರ್ಥಕ ಎಂಬ ತನಗೆ ಬುದ್ಧಿ ಹೇಳಿದಾಗ ಹಿರಣ್ಯಕಶಿಪುವಿಗೆ ಎಲ್ಲಿಂದ ಸಿಟ್ಟು ಬಂದಿತೋ, ತಾನು ದ್ವೇಷಿಸುವ ಹರಿಯಲ್ಲಿ ಮಗ ಭಕ್ತಿ ಇರಿಸಿದ್ದಾನೆ, ಅಪಚಾರ ಎಂದು ಅವನನ್ನು ನಾನಾ ವಿಧದಲ್ಲಿ ಕೊಂದು ಹಾಕಲು ನೋಡಿದನು. ದೈತ್ಯ ಕುಲಕೊಂಟಕನಾಗುವ ಪ್ರಹ್ಲಾದನು ಇರಬಾರದೆಂದು ಕಡೆಗೆ ವಿಷವನ್ನುಣಿಸಲು ಹೋದನು. ಎಲ್ಲ ಸಂದರ್ಭಗಳಲ್ಲೂ ಪ್ರಹ್ಲಾದ ಕುಮಾರ ಬದುಕಿ ಬರುತ್ತಿದ್ದನು ಕಂಡು ಹಿರಣ್ಯಕಶಿಪುವಿಗೆ ಕೋಪ ನೆತ್ತಿಗೇರಿ ಸ್ಮೃತಿ ತಪ್ಪಿಸುವಂತಾಗುತ್ತಿತ್ತು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಮುಂದುವರಿಯುವುದು.